ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಯಲ್ಲಿ ನೌಕರರು ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಕಮ್ಯುನಿಕೇಶನ್ ಇರಬಾರದು. ನಾನು ಅಧಿಕಾರಿ ಎನ್ನುವಂತ ದುರಹಂಕಾರ ಅಧಿಕಾರಿಗೂ ಇರಬಾರದು, ನೌಕರರಿಗೂ ಕೂಡ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಮುಜರಾಯಿ ಇಲಾಖೆ ಅಂತ ಆ ವ್ಯಕ್ತಿಗೂ ಅನಿಸ್ಬಾರ್ದು. ಇಬ್ಬರ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಆಗಬೇಕು. ಅವಾಗ ಮುಜರಾಯಿ ಇಲಾಖೆ ಒಂದು ಹಂತಕ್ಕೆ ನಿಲ್ಲೋದಕ್ಕೆ ಸಾಧ್ಯ. ಇವತ್ತು ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತ ಆ ಮನು ಅನ್ನುವಂತ ಗುಮಾಸ್ತ ಏನಿದ್ದಾರೆ, ಅಲ್ಲೇ ಅಪಾಯಿಂಟ್ಮೆಂಟು, ಅಲ್ಲೇ ಸರ್ವಿಸು, ಅಲ್ಲೇ ಪದೋನ್ನತಿ, ಅದೇ ಜಾಗದಲ್ಲಿ ಕೂತ್ಕೊಂಡಿರುವಂಥದ್ದು. ಕೇಂದ್ರ ಕಚೇರಿಯಲ್ಲೇ 16 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಅವರ ಮೇಲಧಿಕಾರಿಗಳು ಯಾವ ಮಾನದಂಡದಲ್ಲಿ ಆ ವ್ಯಕ್ತಿಯನ್ನು ಅಲ್ಲೇ ಕೂರಿಸ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಇದು ಒಳ್ಳೆಯ ಲಕ್ಷಣ ಅಲ್ಲ. ಮೊದಲು ಆ ಮನುವನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಬೆಂಗಳೂರು ಬಿಟ್ಟು ಹೊರಗಡೆ ಹಾಕುವಂತ ಕೆಲಸ ಮಾಡಬೇಕು. ಕಾರಣ ಏನು ಅಂದ್ರೆ, ಮನುಗೆ ಇನ್ನು ಚಿಕ್ಕ ವಯಸ್ಸು. ಆ ಚಿಕ್ಕ ವಯಸ್ಸಿಗೆ ಎಷ್ಟು ಭ್ರಷ್ಟಾಚಾರದ ದಾರಿಯಲ್ಲಿ ಮುನ್ನಡೀತಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಒಂದೊಂದನ್ನು ಗಮನಿಸಿದ್ರೆ, ಈಗ ಮೊನ್ನೆ ಆದ ಇನ್ಸಿಡೆಂಟ್ ಒಂದೇ ಅಲ್ಲ, ಏಕವಚನ ಮಾತಾಡುವಂಥದ್ದು ಅಥವಾ ದೊಡ್ಡವರು ಚಿಕ್ಕವರು ಅಂತ ಅನ್ನೋದಿಲ್ಲದೆ ಹುಚ್ಚುಚ್ಚಾಗಿ ಮಾತಾಡೋದು ಅಷ್ಟು ಮಾತ್ರ ಅಲ್ಲ. ಈತನ ಆ 3-4 ದಿನಗಳ ಒಟ್ಟು ಚಿತ್ರಣವನ್ನು ನೋಡಿದಾಗ ಇಡೀ ಬೆಂಗಳೂರು ಮಹಾನಗರದಲ್ಲಿ ಕೆಲವು ಅಧಿಕಾರಿಗಳು ಮತ್ತು ನೌಕರರು ಅವ್ರಿಗೆ ಎಷ್ಟು ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಈ ವ್ಯಕ್ತಿ ಅಂತ ಅನ್ನುವಂಥದ್ದನ್ನ ತುಂಬಾ ಜನ ಹೇಳ್ತಾ ಇದ್ದಾರೆ. ಬಹಳ ಆಭಾಸ ಅಂತ ಅನ್ಸುತ್ತೆ. ಉದಾಹರಣೆಗೆ, ಈಗ ಅಧೀಕ್ಷಕ ಶ್ರೀನಿವಾಸ ಮೂರ್ತಿ ರಾಯರಾಯ ಸಮೂಹ ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾಗ ಇದೇ ಮನು ಮತ್ತು ಶ್ರೀನಿವಾಸ ಮೂರ್ತಿ ಇಬ್ರು ಸೇರಿ ಒಬ್ಬ ಸಾಮಾನ್ಯ ನೌಕರನಿಗೆ, ಟೆಂಪಲ್ ಎಂಪ್ಲಾಯ್ಗೆ ಮಾನಸಿಕ ಕಿರುಕುಳ ಕೊಟ್ಟಿದ್ರು. ಹೆಜ್ಜೆಗೂ ಏಕವಚನದಲ್ಲಿ ಮಾತಾಡುವಂಥದ್ದು, ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತೇಳಿ ಧಮಕಿ ಹಾಕುವಂಥದ್ದು, ಈ ರೀತಿಯ ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿದ್ರು. ಇದು ಒಳ್ಳೆ ಲಕ್ಷಣ ಅಲ್ಲ. ಇದು ಮೊದಲನೇ ಬಾರಿ ಮನುನ ಬೆರಳು ಮಾಡಿ ತೋರಿಸ್ತಿರೋದ್ರಿಂದ ಇಷ್ಟಕ್ಕೆ ಶಾಂತವಾಗಿದ್ದೀನಿ. ಕಾರಣ ಏನು ಅಂದ್ರೆ, ಇನ್ನ ಸಣ್ಣ ವಯಸ್ಸು, ಇನ್ನು ಬೇರೆ 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 ಪದೋನ್ನತಿಗಳು ಸಿಗ್ಬೋದೋ ಏನೋ ಗೊತ್ತಿಲ್ಲ. ನಾಳೆ ದಿವಸ ಇನ್ನೊಂದು ದೇವಾಲಯಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹೋಗಬಹುದಾದಂತ ಅವಕಾಶವೂ ಸಿಗ್ಬೋದು. ಈಗಿಂದ ಶಾಂತ ಸ್ವಭಾವವನ್ನ ಬೆಳೆಸ್ಕೊಳ್ಬೇಕು. ಭ್ರಷ್ಟಾಚಾರಿಗಳು ಯಾರು ನಿಮ್ಮನ್ನ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರ ಎಡೆಮುರಿ ಕಟ್ಟುವಂತ ಕೆಲಸ ನೀವು ಮಾಡಬೇಕು. ನೀವೇ ಭ್ರಷ್ಟಾಚಾರದಲ್ಲಿ ತೊಡಕೊಂಡ್ರೆ ಮುಜರಾಯಿ ಇಲಾಖೆ ಮಕಡೆ ಮಲಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಒಂದು ರೀತಿಯ ಎಚ್ಚರಿಕೆ ಅಂತ ತಿಳ್ಕೊಳ್ಬೇಕು. ಮುಜರಾಯಿ ಇಲಾಖೆಯಲ್ಲಿ ಇಂಥ ಅವಘಡಗಳು, ಅಪಸ್ವರಗಳು ಮುಂದಿನ ದಿನಗಳಲ್ಲಿ ಆಗಬಾರದು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.